ತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಧೀಮಹಿ ಮಂದದೌಳಿಹ ಗುರು ಶ್ರೀಮದಾಚಾರ್ಯರ ಮತಾನುವರಾದವರ ಮಹಾವೈಷ್ಣವರ ವಿಷ್ಣುಪಾದಾಭ್ಯಮಧುಕರರ ಸೋಮಕ್ಕೆ ಆನಮಿದುವೆನು ಬಿಡವೆ ಅವರವರ ನಾಮಗಳ ಬೇಳಲೆನ್ನಡವೆ ಯಾಮಯ ಮಂಗಳಲಿ ಬೋಧಿಸಲಿ ಯಮಗೆ ಜಗದೇಶ ನಿವಾಕಾರಂ ಜಗದೀಶ ಪದಾಶ್ರಯಂ ಜಗದೀಶಲವಿಖ್ಯಾತಂ ಜಗನ್ನಾಥ ಗುರುಂಬತೆ ನಮೋऽस्तु ತಾತ್ವಿಕಾ ದೇವಾಃ ಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಕೇಳುವೆ ಪರಮ ಭಗವತ್ಕರಿದನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಸಮೀರವಾಣು ಪಣೀಂದ್ರ ಬೇಂದ್ರ ಭವೇಂದ್ರ ಮುಖ ನೀರಜಮವಂಡೋದಯ ಕೈವಲ್ಯದಾಯಕ ನಾರಸಿಂಹನೇ ಕರುಣಿಪುದು ಯಮಗೆ ಮಂಗಳವ ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಪಾಲೋ ಜನನಿ ಭಾರತ ನಿಜಮತಗಳ ಅತಿಕ್ರಮಿಸಿ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಹೀಗೆ ಹರುಷದಿ ಹೊಗಳಿ ಹೆಚ್ಚುವ ಋಣಮಾನಿ ಮಹಾಲಕ್ಷ್ಮಿ ಮೂರನೇ ಪದ್ಯದಿಂದ ಮುಂದೆ ಹೋಗೋಣ. ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಒಂದು ಚೌಕಟ್, ಒಂದು ಫಾರ್ಮೆಟ್ ಹಾಕಿಕೊಂಡು ಆ ರೀತಿ ಒಳಗೆ ಮಾಡಿದ್ದಾರೆ. ಯಾವುದೇ ಪದ್ಯ ತಗೊಳ್ರಿ, ಅದು ಪರಮಾತ್ಮನ 6 ಭಾಗವನ್ನು ಹೇಳ್ತಾರೆ. 6 ಫ್ಯಾಕ್ಟರ್ಸ್. ಯಾವ ಪದ್ಯ ಬೇಕಾದ್ರೆ ತಗೊಳ್ಳಿ. ಒಂದು, ಪರಮಾತ್ಮನ ರೂಪದ ಬಗ್ಗೆ ಹೇಳಿದೆ, ಪರಮಾತ್ಮದಾಗಲಿ ಅಥವಾ ಅವರ ದೇವತೆಗಳದಾಗಲಿ, ಅಂತೂ ದೇವತೆಗಳ ಅಂತರ್ಯಾಮಿ ಅಲ್ಲ, ಪರಮಾತ್ಮನ ರೂಪ ಅಂತ ಅರ್ಥ ಮಾಡಿ. ಪರಮಾತ್ಮನ ದೇವತೆಗಳ ರೂಪದ, ಆಮೇಲೆ ಗುಣ, ನಾಮ, ಕ್ರಿಯಾ. ರೂಪ, ನಾಮ, ಗುಣ, ಕ್ರಿಯಾ 4. 5ನೇದು ಎಲ್ಲಿಂದ ಬೇಕಾದ್ರೆ ನೋಡ್ರಿ, ಭಗವಂತ ಸರ್ವೋತ್ತಮತ್ವ ಎಂಬುದನ್ನು ಪ್ರತಿಪಾದನೆ ಮಾಡ್ತಾರೆ. ಎಲ್ಲ ಪದ್ಯಗಳಲ್ಲಿ ಭಗವಂತ ಸರ್ವೋತ್ತಮ. ಕೊನೆಯದು ಯಾವುದು, 6ನೇ ಫ್ಯಾಕ್ಟರ್ ಯಾವುದು ಅಂದ್ರೆ, ಎಲ್ಲಾ ದೇವತೆಗಳಾಗಲಿ ಯಾರೇ ಆಗಲಿ ಭಗವಂತನ ಅಧೀನರು. ಯಾರು ನೋಡಿದ್ದಾರೆ ಮರಿಬಾರ್ದು. ಪರಮಾತ್ಮನ ರೂಪ, ಪರಮಾತ್ಮನ ನಾಮ, ಪರಮಾತ್ಮನ ಗುಣ, ಪರಮಾತ್ಮನ ಕ್ರಿಯ, ವಿಷ್ಣು ಸರ್ವೋತ್ತಮತ್ವ, ಬ್ರಹ್ಮರುದ್ರಾದಿಗಳ ಅಧೀನತ್ವ, ಇಷ್ಟು ಹೇಳ್ಕೊಂಡು ಬರ್ತಾರೆ. ಒಂದು ಚೌಕಟ್ಟು ಹಾಕಿಟ್ಟು ಬರ್ತಾರೆ. ಈಗ ಲಕ್ಷ್ಮೀ ಪದ್ಯವನ್ನು ನೋಡ್ಬೇಕಾದ್ರೆ ಪ್ರಾರಂಭದಲ್ಲೇ ಹೇಳ್ಬಿಟ್ಟು, ಮೊದಲೇ ಹೇಳ್ಬಿಡ್ತಾರೆ, ಲಕ್ಷ್ಮಿ ಭಗವಂತನಿಗಿಂತ ಕೆಳಗಿದ್ದಾಳೆ, ಅಧೀನಳಾಗಿದ್ದಾಳೆ. ನೋಡ್ರಿ, ಪ್ರಥಮ ಪದ್ಯ ಜಗದು ಧರನ ಅತಿ ವಿಮಲ ಗುಣರೂಪಗಳನ್ನು ಮೊದಲೇ ಹೋಯ್ತು. ಜಗತ್ತನ್ನ ಧಾರಣ, ಬಾಯಿಯೊಳಗೆ ಧಾರಣ, ಹೊಟ್ಟೆಯೊಳಗೆ ಇಟ್ಕೊಂಡಿರ್ತಕ್ಕಂಥ ಪರಮಾತ್ಮನ ಅತಿ ಸುಂದರವಾದ ಸ್ವಚ್ಛವಾದ ರೂಪಗಳನ್ನ ಕೊಂಡಾಡ್ತಾಳೆ. ಅಂದ್ಮೇಲೆ ಲಕ್ಷ್ಮೀ ಪರಮಾತ್ಮನ ಅಧೀನರು. ಈಗ 3ನೇ ಪದ್ಯಕ್ಕೆ ಬರ್ತಾ ಇದ್ದೀವಿ. ನಿರುಪಮಾನಂದಾತ್ಮ ಭವ, ನಿರುಪಮಾನಂದಾತ್ಮ
ಭವ ನಿರುಪಮಾನಂದಾತ್ಮ. ಯಾರು? ಭಗವಂತ. ನಿರುಪಮ, ಉಪಮಾನರಹಿತವಾದ, ಅವನಿಗೆ ಎಣ ಯಾರು ಇಲ್ಲ. ಭಗವಂತನಿಗೆ ಎಣ ಯಾರು ಇದ್ದಾರ? ಯಾರು ಇಲ್ಲ. ರಾಮದೇವರಿಗೂ ರಾವಣ ದೇವರಿಗೂ ಯುದ್ಧ ಆಯ್ತು. ಹೆಂಗಿತ್ತು? ಸಾಧ್ಯನೇ ಇಲ್ಲ ಹೇಳಲಿಕ್ಕೆ. ಯಾಕೆ? ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ. ರಾಮದೇವರಿಗೂ ರಾವಣನಿಗಾಗಿತ್ತು. ಹೆಂಗಿತ್ತು? ರಾಮದೇವ ರಾವಣನಂತ ಇತ್ತು. ಹೊತ್ತಾಗಿ ಇನ್ನೊಂದನ್ನ ದೃಷ್ಟಾಂತ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿರುಪಮ, ಉದಾಹರಣ ಮಟ್ಟ ಉಪಮಾನ ಇಲ್ಲದ. ನಿರುಪಮ, ಉಪಮಾನವೇ ಮಾಡ್ಲಿಕ್ಕೆ ಆಗಲ್ಲ. ಯಾರನ್ನ ನೋಡಿ ನಾವೇನಂತೀವಿ? ದೇವರಂತೆ ಬಂದ್ರಿ, ಮಹಾಲಕ್ಷ್ಮಿ ಅಂತ ಇದ್ದಾಳೆ. ನೋ, ದೇವರಂತೆ ಮಹಾಲಕ್ಷ್ಮಿ ಅಂತ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಹೋಲಿಸಲೇಬಾರ್ದು ಯಾರಿಗೂ. ಆಮೇಲೆ ನಿರೂಪಾಗಿ ಸರ್ವೋತ್ತಮತ್ವ ಬಂತು. ಇದರೊಳಗೆ ಅದ್ರೊಳಗೆ ಏನ್ ಬಂತು? ಅಧೀನತ್ವ ಬಂತು. ಇಲ್ಲೇನು ಬಂತು? ಬ್ರಹ್ಮದೇವರ ಪದ್ಯದಲ್ಲಿ ಸರ್ವೋತ್ತಮತ್ವ. ನಿರುಪಮಾನಂದಾತ್ಮ ಪರಮಾತ್ಮ. ಯಾರು? ಉಪಮಾನರಹಿತನಾದ ಪರಮಾತ್ಮ. ಯಾರು? ಸರ್ವೋತ್ತಮನಾದ ಭಗವಂತ. ಸರ್ವೋತ್ತಮತ್ವ ಬಂದಿರ್ತೀಯ. ನಾ ಎಲ್ಲಿ ಹೇಳಿದ್ರೆ ಆರೊಳಗೆ ಇರ್ತದೆ. ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮ. ಆ ಪರಮಾತ್ಮನ ಭವ, ಅವನಲ್ಲಿ ಹುಟ್ಟಿದವರು ಬ್ರಹ್ಮದೇವರು. ಅಧೀನತ್ವವು ಹೇಳ್ದಂಗಾಯ್ತು, ಪರಮಾತ್ಮದಿಂದ ಹುಟ್ಟಿದವರು ಅಂತ ಹೇಳ್ದಂಗಾಯ್ತು. ಅದರಿಂದ ಬ್ರಹ್ಮದೇವರು ಭಗವಂತನಕ್ಕಿಂತ ಭಗವಂತನಲ್ಲ ಅಧೀನರಾಗಿದ್ದಾರೆ ಅಂತ ಹೇಳೋದು ಆಯ್ತು. ನಿರುಪಮಾನಂದಾತ್ಮ ಭವ. ಎಲ್ಲಿ ಹೋದ್ರು ಕೂಡ ನಮ್ಗೇನಿರ್ಬೇಕು? ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ ಅನ್ನುವ ಜ್ಞಾನ ಇರ್ತದೆ. ಭಗವಂತನ ಚಿಂತನೆ ಆ ರೀತಿ ಹೋಗ್ಬೇಕು. ಯಾವ್ದು ತಿಂದ್ರು, ಯಾವ್ದು ತೊಟ್ಕೊಂಡ್ರು, ಯಾವುದನ್ನ ನೋಡಿದ್ರು ನಮಗೆ ಭಗವಂತನಿಗೆ ಸಮಾನ ಆಗಲ್ಲ. ಭಗವಂತನದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಒಂದು ಲಡ್ಡು ತಂದು ಕೊಡ್ತಾರೆ. ಹೆಂಗಿದೆ ತಿಂದು ನೋಡ್ರಿ. ಏನಿಲ್ಲ, ನಮ್ಮ ತಿರುಪತಿ ಲಡ್ಡು ಮಾಡಿದ್ರೆ ಆಗೋಲ್ಲ. ಅದರಿಂದ ಕೆಲವರು ಕೇಳೇ ಬಿಡ್ತಾರೆ, ತಿರುಪತಿ ಲಡ್ಡು ಹಂಗಿದೆ ಅಲ್ಲ, ಇಲ್ಲ ಅನ್ಬೇಕು. ಅವ್ರು ಏನ್ ಬೇಕಂತ ತಿಳ್ಕೊಳ್ಳಿ. ತಿರುಪತಿ ಲಡ್ಡು ಅಂದ್ರೆ ಸಾಧ್ಯನೇ ಇಲ್ಲ. ಹೂಸಣಿಕಾಯಿ, ಕುಂಬಳಕಾಯಿ ಹುಳಿ ಹೆಂಗಿತ್ತು, ಮಂತ್ರಾಲಯದಲ್ಲಿ ಬಡಿಸೋಂಗಿತ್ತಲ್ವಾ? ಇಲ್ಲ ಅನ್ಬೇಕು. ಕುಂಬಳಕಾಯಿ ಹೊಡಿದ್ರೆ ಅದು ಮಂತ್ರಾಲಯವೇ, ಬೇರೆ ಬರ್ಲಿಕ್ಕೆ ಚಾನ್ಸ ಇಲ್ಲ. ದೇವರ ನೈವೇದ್ಯ ಆಗಿರುತ್ತದೆ. ಅದರಿಂದ ಇಲ್ಲಿ ಏನ್ ಬರ್ಬೇಕು? ನಮಗೆ ದೀಕ್ಷೆ ಬರ್ತದೆ. ಒಳ್ಳೆ ಪಟ್ಟೆ ಸೀರೆ, ಸಿಲ್ಕ್ ಸ್ಯಾರಿ ತಂದು ತೋರಿಸ್ತಾರೆ. ಇದು 40,000 ರೂಪಾಯಿ ಹೆಂಗಿದ್ರಿ ಅಂತ ಕೇಳ್ತಾರೆ. ಏನ್ ಹೇಳ್ಬೇಕು? ನಮ್ಮ ಕೊಲ್ಲಾಪುರ ಲಕ್ಷ್ಮಿ ಉಡ್ತಾರೆ ನೋಡ್ರಿ, ಹಂಗಿಲ್ಲ ರೀ. ಇದಕ್ಕಿಂತ ಶ್ರೇಷ್ಠ ಯಾವುದು? ಕೊಲ್ಲಾಪುರ ಲಕ್ಷ್ಮಿ ಉಟ್ಕೊಂಡು ಅಂದ್ರೆ ಯಾವುದೇ ವಿಷಯ ತಗೊಳ್ಳಿ, ಭಗವಂತನೇ ಸರ್ವೋತ್ತಮ, ನಿರುಪಮ. ಇನ್ನೊಂದಿದೆ, ನಿತ್ಯರ ಸಭಾ ಸಂಸೇವ್ಯ. ಈಗ ಬ್ರಹ್ಮದೇವರನ್ನು ಹೇಳ್ತಾರೆ. ನಿತ್ಯರರು ಯಾರು? ದೇವತೆಗಳು. ದೇವತೆಗಳ ಸಭೆಗಳಲ್ಲಿ ಪೂಜ್ಯರಾದವರು. ನಿಮ್ಮ ಲೆಕ್ಕದಲ್ಲಿ ಅರ್ಥ ಆಗೋಂಗ್ ಹೇಳ್ಬೇಕು ಅಂದ್ರೆ, ಲೋಕಸಭಾ ನಾಯಕರ್, ಪಾರ್ಲಿಮೆಂಟ್ ಸ್ಪೀಕರ್. ಪಾರ್ಲಿಮೆಂಟ್ ಸ್ಪೀಕರ್ ಅಂದ್ರೆ ಏನು? ಯಾವುದೇ ಒಂದು ದೇವತೆಗಳು, 33 ಕೋಟಿ ದೇವತೆಗಳಿರ್ತಾರೆ ದೇವಲೋಕದ ಸಭೆ ಒಳಗೆ. ಏನಾದ್ರೂ ಒಂದು ಅನುಮಾನ ಬಂದು ಒಂದು ಪ್ರಶ್ನೆ ಕೇಳಬೇಕು ಅಂದ್ರೆ ಡೈರೆಕ್ಟ್ ಆಗಿ ಎದ್ದು ಮಾತಾಡಬಾರ್ದು. ಸ್ಪೀಕರ್ನ ಕೇಳ್ಬೇಕು. ಸಭಾನಾಯಕರು ಇರ್ತಾರೆ, ಅವ್ರನ್ನ ಕೇಳ್ಬೇಕು. ನಾನು ಸ್ಪೀಕ್ ಎದ್ದು ನಿಂತ್ಕೊಬೇಕು. ಓ ಆಯಾಸ್ ಅಂದ್ರೆ ಮಾತಾಡ್ಬೇಕು. ಸ್ಪೀಕರ್ ನೋ ಪರ್ಮಿಟೆಡ್, ನೋ ಪರ್ಮಿಷನ್, ಇಲ್ಲ ಅದನ್ನು ಕೂತ್ಕೊಂಡ್ಬರ್ಬೇಕು. ಪರ್ಮಿಟೆಡ್ ಹಂಗೆ. ಹಂಗೆ 33 ಕೋಟಿಗಳ ದೇವತೆಗಳಲ್ಲಿ ಸೇವಿಸಲ್ಪಡತಕ್ಕಂಥವರು ಚೀಫ್ ಯಾರು? ಬ್ರಹ್ಮದೇವ. ನಿರುಪಮಾನಂದ ಆತ್ಮ. ಈ
ಈಗ ಬ್ರಹ್ಮದೇವ್ರ ಹೆಂಗೆ ಬರ್ತೀಗ ನಿರುಪಮಾನಾತ್ಮಭಾಸ ಉತ್ತಮನಾಗಿರ್ತಕ್ಕಂಥ ಉಪಮಾನ ರಹಿತನಾಗಿರ್ತಕ್ಕಂಥ ಸಾಕ್ಷಾತ್ ಶ್ರೀ ಪರಮಾತ್ಮನ ಉದರದಿಂದ ಬಂದವರು, ನಾಭಿಕಮದಿಂದ ಬಂದವರು. ಇನ್ನೇನು ಹೇಳಿದ್ರು ಬ್ರಹ್ಮದೇವರಿಗೆ? ನಿರ್ಜನ ಸಭಾ ಸಂಸೇಯ, ದೇವತೆಗಳ ಸಭೆಗಳಲ್ಲಿ ಪೂಜಿಸಲ್ಪಡತಕ್ಕಂಥವರು. ಅಂದ್ರೆ ಏನಂತ? ದೇವರಿಂದ ಹುಟ್ಟಿದವರು, ದೇವತೆಗಳಿಂದ ಪೂಜಿಸ್ತಾರೆ. ವ್ಯಾಸರಾಜರು ವಾಯುದೇವರನ್ನ ಹೇಳಬೇಕಾದ್ರೆ ಒಂದು ಮಾತಂತ, ಶುದ್ಧಾನಂದ ಸಮುದ್ರ ಶ್ರೀಕೃಷ್ಣಗೆ ಕಿರಿಯ ಅಟ್ ದಿ ಸೇಮ್ ಟೈಮ್ ಮಿಕ್ಕ ಜಗ ಕಿರಿಯ. ಎಲ್ಲ ಜಗತ್ತಿಗೂ ದೊಡ್ಡವರಾಗಿದ್ದಾರೆ, ಆದ್ರೆ ಪರಮಾತ್ಮರಿಗಿಂತ ಕೆಳಗಿದ್ದಾರೆ. ಅದು ಎಲ್ಲ ಹಾಡು ಬರುತ್ತೆ, ಅರ್ಥ ಮಾಡ್ಕೊಂಡು ಹಾಡು ಹೇಳಿದೆ. ವಾರಿಜವತನ ಸ್ವಾಮಿ ರಾಜ ಕಾಪಿ ನೃಪ ದ್ವಿಜನ ಭಾವಿಯತನ ಕ್ಷೀರನೋ ಶುದ್ಧಾನಂದ ಸಮುದ್ರ ಶ್ರೀಕೃಷ್ಣಗೆ ಕಿರಿಯ ಮಿಕ್ಕ ಜಗ ಕಿರಿಯ. ಅದ್ವೈತ ಮಾತ್ರವ ಸದಡಗಿದ ಆರ್ಯ ನಮ್ಮ ಮಧ್ವಾಚಾರ್ಯ. ನಮಗೆ ಬೇಕಾಗಿದ್ದೇನು ಅರ್ಥ ಮಾಡ್ಕೊಂಡು ಹೇಳ್ಬೇಕು. ಶುದ್ಧಾನಂದ ಸಮುದ್ರ ಶ್ರೀ ಕೃಷ್ಣಗೆ ಕಿರಿಯ. ಕಿರಿಯ ಅಂದ್ರೆ ಸಾಕು, ಕಿರಿಯ ಅಂದ್ರೆ ಹೈಟ್. ಮಿಕ್ಕ ಜಗ ಕಿರಿಯ. ಏನಾಯ್ತು? ವ್ಯಾಸರಾಜರ ಮಾತಿನ ಹಂಗೇ ತಗೊಂಡಿದ್ದಾರೆ ಜಗನ್ನಾಥ ದಾಸ. ನಿರುಪಮಾನಂದ ಆತ್ಮಭವ, ನಿರುಪಮಾನಂದ ಆತ್ಮನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಹುಟ್ಟಿದವರು. ಅಟ್ ದಿ ಸೇಮ್ ಟೈಮ್ ನಿತ್ಯರ ಸಭಾ ಸಂಸ್ಥೆಯ ದೇವತೆಗಳಲ್ಲಿ ಪೂಜೆ ಮಾಡಿಕೊಳ್ಳಲ್ಪಡತಕ್ಕಂಥವರು. ಹರಿ ಸರ್ವೋತ್ತಮತ್ವನಾಯಿತು, ವಾಯು ಜೀವೋತ್ತಮತ್ವನಾಯಿತು. ನಿರುಪಮಾನಂದಾತ್ಮಭವ ನಿತ್ಯರ ಸಭಾ ಸಂಸ್ಥೆಗೆ ಇನ್ನೊಂದಿದೆ, ರುಜುಗಣಧರಸೆ. ರುಜುಗಣರು ಹುಟ್ಟುಕೊಂಡ್ಬಿಡ್ತಾರೆ, 100 ಜನ ಇದ್ದಾರೆ. ಗಣ ಅಂದ್ರೇನು? ಗ್ರೂಪ್ ಆಫ್ ಟೀಮ್. ಮ್ಯಾಚ್. ಪರಿಮಳಾಚಾರ್ಯ ಭಜನಾ ಮಂಡಳಿ, ಶಾಲಿಗ್ರಾಮ ಭಜನಾ ಮಂಡಳಿ ಅಂತ ಎಷ್ಟು ಜನ ಇದ್ದೀರಿ? 60 ಜನ ಇದ್ದೀರಿ. ಹಂಗೆ ಒಂದು ರುಜುಗಣರು ಒಂದು ಗ್ರೂಪ್ ಇದೆ. ಆ ಗ್ರೂಪ್ ಎಷ್ಟು ಜನ ಇದ್ದಾರೆ? ಗಣ ಅಂದ್ರೆ ಮುಂದೆ ಬರ್ತದೆ, ಮುಂದೆ ಕ್ಯಾಪ್ ಇಟ್ಕೊಬೇಕು ಗ್ರೂಪ್. ಅದು ಎಷ್ಟು ಜನ ಇದ್ದಾರೆ? ರುಜುಗಣಸ್ಥರು ಎಷ್ಟು ಜನ ಇದ್ದಾರೆ? 100 ಜನ ಇದ್ದಾರೆ. ಎಲ್ಲಿ ಬರ್ತಿದ್ದು? ಯಾರು ಹೇಳಲಿಕ್ಕೆ ಆಗೋಲ್ಲ? ಹರಿಕಥಾಂಸಾರದಲ್ಲೇ ಬರುತ್ತೆ. ಅಲ್ಪಸಾಧನ ಸಂಧಿಯ ಒಳಗೆ ರುಜುಗಣ ಪದವಿಗಳನ್ನು ಹೇಳ್ತಾರೆ. ಪಾಹಿ ಕಲ್ಕೆ ಸುತೆ ಜದಾಸನೆ ಪಾಹಿ ಸರಸ್ವತಿ ಪತೆ ಜಗದ್ಗುರು ವರ್ಯ ಹೇಳ್ತಾರೆ. ರುಜುಗಣಸ್ಥರು ಯಾರು? 100 ಜನ ಇದ್ದಾರೆ. ಅವರನ್ನ ನಿತ್ಯ ಸ್ಮರಣೆ ಮಾಡಬೇಕು. ಅಲ್ಲೇ ಹೇಳ್ತಾರೆ ದಾಸರು, ವಾಮನ ಪುರಾಣದಲ್ಲಿ ಹೇಳಿದ ಈ ಮಹಾತ್ಮರ ವ್ಯೂಹನಾಮಗಳ ನಿತ್ಯ ಪಠಿಸುವವರ ಶ್ರೀ ಮನೋರಮಾ ಕೊನೆಗೆ ಉಳುವ ಪರಗತಿಯ ಮೋಕ್ಷವನ್ನೇ ಕೊಟ್ಟು. ಅದರಿಂದ ದಿನಾಗೂ ನಾವು ಕಲ್ಪಸಾಧನ ಸಂಧಿಯೊಳಗಿರ್ತಕ್ಕಂಥ ಆ ರುಜುಗಣಸ್ಥರ 100 ಹೆಸರುಗಳಿರ್ತಕ್ಕಂಥ 6 ಪದ್ಯಗಳನ್ನ ನಿತ್ಯ ಹೇಳ್ಬೇಕು. ಅವರಿಗೆಲ್ಲ ಗುರುಗಳು ಯಾರು? ಹೈಲೈಟ್ ಯಾರು? ಬ್ರಹ್ಮದೇವ. ರುಜುಗಣಧರಸೆ ಸತ್ವ ಪ್ರಚುರ. ಸತ್ವ ಅಂದ್ರೆ ವೇದ. ಯಾವಾಗಲೂ ವೇದವನ್ನ ಉಚ್ಚಾರ ಮಾಡತಕ್ಕಂಥವರು ಕೆಲವು ಪಂಡಿತರಿದ್ದಾರೆ.
ಯಾವಾಗಲೂ ಮಠದಲ್ಲಿ ಬಂದು ಕೂತಿರ್ತಾರೆ, ನೋಡ್ಬೋದು. ನಮ್ಮನಿಗೆ ಬಂದು ಕೂಗ್ತಾರೆ, ವೇದ ಹೇಳ್ತಾ ಇರ್ತಾರೆ. ಅವನಕ್ಕೆ ನೋಡಿದ್ದೇವೆ, ಕೇಳಿದ್ದೇವೆ. ಬ್ರಹ್ಮದೇವರು ಹೆಂಗಿರ್ಬೇಕು? ಬ್ರಹ್ಮದೇವರು ಕ್ವಾಲಿಫಿಕೇಶನ್ ಏನು? ಈಗ ಬ್ರಹ್ಮದೇವರ ರೂಪ, ನಾಮ, ಗುಣ, ಕ್ರಿಯ. ರೂಪ ಯಾವುದು? ರೂಪಮಾನಂದಾತ್ಮ ಭವ. ಗುಣ ಯಾವುದು? ನಿತ್ಯ ರಸಭಾ ಸಂಸೇವ್ಯ. ಕ್ರಿಯಾ ಯಾವುದು? ರುಜುವಣದರಸೆ. ರೂಪ, ನಾಮ, ಗುಣ, ಕ್ರಿಯ. ಇನ್ನೊಂದು ಯಾವುದು? ಸತ್ವ ಪ್ರಚುರ. ಯಾವಾಗಲೂ ವೇದವನ್ನು ಉಚ್ಚಾರ ಮಾಡ್ತಾ ಇರ್ತಾರೆ. ವಾಣಿ ಮುಖ ಸರೋಜ ಈನ. ಸರಸ್ವತೀ ದೇವಿಯ ಮುಖ ಅನ್ನತಕ್ಕಂಥದ್ದು ತಾಮ್ರೆ ಮೊಗ್ಗು ಮಾದರಿ ಇದೆ. ಆ ತಾಮ್ರೆ ಮೊಗ್ಗಿಗೆ ಅರಳಬೇಕಾದ್ರೆ ಸೂರ್ಯ ಬೇಕು. ಆ ಸೂರ್ಯ ಯಾವುದು? ಬ್ರಹ್ಮದೇವರ ಮುಖದಿಂದ ಬರತಕ್ಕಂಥ ವೇದಗಳ ಉಚ್ಚಾರಣೆಯಿಂದ ಸರಸ್ವತೀ ದೇವಿಯ ಮುಖ ಅನ್ನತಕ್ಕಂಥ ಮೊಗ್ಗು ಅರಳುತ್ತಾ ಇದೆ. ವಾಣಿ ಮುಖ ಸರೋಜ. ಸರಸ್ವತೀ ದೇವಿಯ ಮುಖ ಅನ್ನತಕ್ಕಂಥ ಕಮಲಗಳನ್ನ ಈನ ಸೂರ್ಯನಂತೆ ಅರಳಿಸತಕ್ಕಂಥವ್ರು ಯಾರು? ಬ್ರಹ್ಮದೇವರು. ಸತ್ವಪ್ರಚುರ. ವೇದವನ್ನ ಪಾರಾಯಣ ಮಾಡೋಣದ್ರಿಂದ ಸರಸ್ವತಿ ದೇವಿ ಮುಖವನ್ನ, ಕಮಲವನ್ನ ಅರಳಿಸ್ತಾ ಇದ್ದಾರೆ. ಸತ್ವಪ್ರಚುರ ವಾಣಿ ಮುಖ ಸರೋಜೇನ. ಈಗ ಇನ್ನೂ ಒಂದಿದೆ. ಗರುಡ ಶೇಷ ದಳ ಶೇಖರರ ಜನಕ. ಗರುಡ ಶೇಷ, ಶಶಾಂಕದಳ ಶೇಖರ ಅಂತ. ಶಶಾಂಕದಳ ಶೇಖರ ಅಂದ್ರೇನು? ಶಶ ಅಂದ್ರೇನು? ಚಂದ್ರ. ಚಂದ್ರನಂತೆ ಬೆಳ್ಳಗಿರ್ತಕ್ಕಂಥ ಒಂದು ಪ್ರಾಣಿ ಯಾವುದು? ಮುಯಲ್, ಬಲ ಅಂತೇವೆ ನಾವು. ಶಶ ಆ ಅಂಕ, ಆ ಪ್ರಾಣಿಯ ಅಂಕ ಇಂದ್ರಿಯದಂತೆ ಅದು ಹೆಂಗಿದೆ? ಮೂತ್ರಾಂತರೆ ಚಂದ್ರನಂಗಿದೆ. ಅದನ್ನ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಶೇಖರ. ಒಟ್ಟು ಒಂದೇ ಅರ್ಥ ಏನು? ಚಂದ್ರ ಮೌಳೀಶ್ವರ. ರುದ್ರದೇವರು ಹಂಗಿದ್ದಾರೆ. ರುದ್ರದೇವರ ತಲೆ ಮೇಲೆ ಒಂದಿದೆ, ಯಾರ ತಲೆ ಮೇಲೆ ಇಲ್ಲ. ಯಾರನ್ನೇ ಇಲ್ಲದೇ ಇರತಕ್ಕಂಥ ಒಂದು ಗುಣವನ್ನು ಹೇಳಿರೋದು ಫೆಮಿಲಿಯರ್ ಆಗಿದೆ. ರುದ್ರದೇವರ ತಲೆ ಮೇಲೆ ಚಂದ್ರ ಇದ್ದಾನೆ. ಹೆಂಗಿದ್ದಾನೆ? ಶಶಾಂಕದಳದಂತೆ, ಮಲಯ ಇಂದ್ರಿಯದಂತೆ ಇದೆ. ಬಿಳಿ ಬಣ್ಣದಲ್ಲಿರತಕ್ಕಂಥ ಚಂದ್ರನಂತೆ ಇದೆ. ಚಂದ್ರನೇ ಆಗಿದ್ದಾನೆ. ಶಶಾಂಕದಳ ಶೇಖರ ಅಂದ್ರೆ ಚಂದ್ರಮೌಳೀಶ್ವರ. ಗರುಡ, ಶೇಷ, ರುದ್ರ, ಇವರು 3 ಜನಕ್ಕೂ ಜನಕ. ರುದ್ರದೇವರಿಗೆ ಜನ ಮಕ್ಕಳಾದ್ರೆ ಈಗ 3 ಜನ ಋಷಿಗಳು ಬರ್ತಾರೆ. ಈಗ ನಮಗೆ ಬೇಕಾಗಿದ್ದೇನು? ರುದ್ರ ಯಾರು? ಬ್ರಹ್ಮದೇವರ ಮಗ. ವಿಷ್ಣುವಿಗೇನಾಗ್ಬೇಕು? ಮೊಮ್ಮಗ ಆಗ್ಬೇಕು. ರುದ್ರ ಮೊಮ್ಮಗ. ರುದ್ರದೇವರು ಮೊಮ್ಮಗ ಆಗ್ತಾರೆ. ಬ್ರಹ್ಮ ಯಾರು? ಮಗ ಆಗ್ತಾರೆ. ವಿಷ್ಣು ಯಾರು? ಸರ್ವೋತ್ತಮನಾಗಿದ್ದಾನೆ. ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ, ರುದ್ರನ ಭಕ್ತತ್ವ. ಇಷ್ಟನ್ನು ಒಂದು ಪದ್ಯದಲ್ಲಿ ತಂದು ಜಗದ್ಗುರುವೇ. ಜಗತ್ತಿಗೆ ಗುರುಗಳಾಗಿದ್ದಾರೆ ಯಾರು? ವೇದಗಳನ್ನ, ಪ್ರಣವ ಮಂತ್ರಗಳನ್ನ, ಓಂಕಾರವನ್ನು ಯಾರು ಜಪಿಸ್ತಾ ಇದ್ದಾರೋ ಅಂತಹ ಬ್ರಹ್ಮದೇವರು ಜಗತ್ತಿಗೆ ಗುರುಗಳು. ಮಚ್ಚರಣಗಳಿಗೆ, ನಿಮ್ಮ ಪಾದ ಕಮಲಗಳಿಗೆ ಅಭಿನವಿಕೆ ನಮಸ್ಕಾರ ಮಾಡ್ತೀನಿ. ನೋಡಿ, ನಾವು ಗುರುಮಂತ್ರ ಮಾಡೋಣ ಹೇಳಿಕೊಟ್ಟಿದ್ದೀವಿ. ಭಾರತೇ ನಮಃ, ಸರಸ್ವತ್ಯೈ ನಮಃ, ವಾಯವೇ ನಮಃ, ಬ್ರಹ್ಮಣೇ ನಮಃ, ಮಹಾಲಕ್ಷ್ಮೀ ನಮಃ, ವೇದವ್ಯಾಸಾಯ ನಮಃ ಎಲ್ಲ ಹೇಳೋಣ. ಅದರಲ್ಲಿ ಚಿಂತನೆ ಮಾಡಬೇಕು. ಏನಾಯ್ತು? ಗುರುಗಳು
ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ಋಜುಗಣಧರಸೆ ಶಬ್ದಪ್ರಚುರ ವಾಣೀ ಮುಖ ಸರೋಜೇನ ಗರುಡಶೇಷ ಶಂಕದಳ ಶೇಖರರ ಜನಕ ಜಗದ್ಗುರುವೇ ಅಕ್ಷರಣಗಳಿಗೆ ಅಭಿವಂದಿಸುವೆ ಪದು ಸನ್ನತಿಯ. ನಾಲ್ಕನೇ ಪದ್ಯಕ್ಕೆ ಹೋಗೋಣ. ಬ್ರಹ್ಮದೇವರಿಗೆ ಭಿಕ್ಷೆ ಯಾರು? ವಾಯುದೇವರು. ತಾರತಮ್ಯ ಮರಿಬಾರ್ದು. ವಿಷ್ಣು ಸರ್ವೋತ್ತಮ, ಅದಕ್ಕಾಮೇಲೆ ಲಕ್ಷ್ಮೀದೇವಿ, ಅದಕ್ಕಾಮೇಲೆ ಬ್ರಹ್ಮದೇವರು, ಈಗ ನಾಲ್ಕನೇದು ವಾಯುದೇವರಿಗೆ ಬರ್ತಾ ಇದ್ದಾರೆ. 6 3 2 1000 32 ಶತ ಶ್ವಾಸ ಜಪಗಳ 3 ವಿಧ ಜೀವರೊಳಗಭ್ಯಜ ಕಲ್ಪ ಪರ್ಯಂತ ತಾರದಿಸಿ ಡಾಕ್ಟರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರುಪವಮಾನಸಲಗೆನ್ನ. 6 3 18 2 1 3 18 +3 21 6 3 2 1000 21,000 3 2 3 2 6 ಶತ 600 21,600 ಶ್ವಾಸ ಜಪಗಳ ಶ್ವಾಸ ಉಚ್ಛ್ವಾಸಗಳನ್ನ 3 ವಿಧ ಜೀವರೊಳಗೆ ಸಾತ್ವಿಕರು ರಾಜಸರು ತಾಮಸರೊಳಗೆ ಅಬ್ಜಜ ಕಲ್ಪ. ಅಪ್ಪು ಅಂದ್ರೆ ನೀರು, ಚಾ ಅಂದ್ರೇನು? ನೀರಿನಲ್ಲಿ ಹುಟ್ಟಿದ ತಾಮ್ರೆ. ಆ ತಾಮ್ರೆ ಮತ್ತೆ ಇನ್ನೊಂದು ಜ ಅಬ್ಜ ಜ. ತಾಮ್ರೆ ಒಳಗೆ ಹುಟ್ಟಿದವರು ಯಾರು? ಬ್ರಹ್ಮದೇವರು. ಕಲ್ಪ ಬ್ರಹ್ಮಕಲ್ಪದವರೆಗೆ ಪರ್ಯಂತ ಅಂದ್ರೆ ಅಲ್ಲಿವರೆಗೆ ಭಾರತಿಸಿ ಬ್ರಹ್ಮಕಲ್ಪ ಮುಗಿಯುವವರೆಗೆ 14 ಲೋಕದಲ್ಲಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲರೊಳಗೂ ಒಂದು ದಿನಕ್ಕೆ 21,600 ಶ್ವಾಸ ಉಚ್ಛ್ವಾಸಗಳನ್ನ ಮಾಡುತ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ? ಭಕ್ತರಿಗೆ ಸುಖ, ಭಕ್ತರಿಗೆ ಸಾತ್ವಿಕರಿಗೆ ಮೋಕ್ಷ ಆಗತ್ತೆ, ತಾಮಸರಿಗೆ ಅಪಾರ ದುಃಖವಾಗತ್ತೆ, ರಾಜಸರಿಗೆ ಮಿಶ್ರ ಜ್ಞಾನ, ಸುಖನೂ ಆಗತ್ತೆ ದುಃಖನೂ ಆಗತ್ತೆ. ಇದನ್ನ ಕೊಡ್ತಕ್ಕಂಥವ್ರು ಯಾರು? ಗುರು ಪವಮಾನ. ವಾಯುದೇವರಿಗೆ ಇನ್ನೊಂದು ಹೆಸರೇನು? ಪವಮಾನ. ಸಲಹೆಮ್ಮ. ಇಲ್ಲಿ 6 3 2 1000 3 ಸದಾ ಯಾಕೆ ಹೇಳಬೇಕು? ಡೈರೆಕ್ಟ್ ಆಗಿ 21,600 ಅಂತರ್ಶ್ವಾಸಗಳ ಹೇಳಿಕೊಂಡ ಅಂದ್ರೆ ವಾಯುದೇವರ ಕ್ರಿಯೆ ಹೇಳ್ತಾರೆ. ಮೊದಲೇ ಹೇಳ್ಬಿಟ್ರೆ ರೂಪನಾಮ ಗುಣ ಕ್ರಿಯೆ ಯಾವುದು? 6 ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಮೋಹಾದಿ ಹರಿಷಡ್ವರ್ಗಗಳನ್ನ ಸಾತ್ವಿಕರಲ್ಲಿ ತೆಗೆದು, ತಾಮಸರಲ್ಲಿ ಕೊಟ್ಟು, ರಾಜಸರಲ್ಲಿ ಇಟ್ಟು ತೆಗೆದು. ಅದೇಂದ್ರೆ ಇಟ್ಟು ತೆಗೆಯೋದು ನೋಡ್ರಿ. ತೆಗೆಯೋದು ಯಾವಾಗ? ಪೂಜೆ ಮಾಡುವಾಗ. ಬೇರೆ ಟೈಮ್ ಒಳಗೆ ಇಟ್ಬಿಡ್ತಾರೆ ಕಾಮ ಕ್ರೋಧ ಆಗಿದ್ರ. ಹಂಗೆ ಮಿಶ್ರ ಮಾಡ್ತಾರೆ, ಮಿಕ್ಸಿಂಗ್ ಮಾಡ್ತಾರೆ. ಇದರಿಂದ ಹರಿಷಡ್ವರ್ಗಗಳನ್ನ ಸಾತ್ವಿಕರಿಗೆ ತೆಗೆಸಿ, ತಾಮಸರಿಗೆ ತುಂಬಿ ಕೊಟ್ಟು, ರಾಜಸರಿಗೆ ಕೊಟ್ಟು ತೆಗೆದು. 3 ವಿಧವಾದ ಜೀವರಾಶಿಗಳು ಯಾರು? ಸಾತ್ವಿಕರು, ರಾಜಸರು, ತಾಮಸರು. 6 3 2 ಯಾರು? ಈ ಸಾತ್ವಿಕ ರಾಜಸ ತಾಮಸರು ಯಾರ್ಯಾರು? 2 ವಿಧ. ಕ್ಷರ ಅಕ್ಷರ. ದೇಹ ನಾಶ ಆಗೋರು, ದೇಹ ನಾಶ ಆಗ್ಲತ್ತವರು. ದೇಹ ನಾಶ ಆಗ್ಲತ್ತವ್ರು ಯಾರು? ಲಕ್ಷ್ಮಿಗೆ ಅಕ್ಷರ ಕೊಟ್ಟು. ದೇಹ ನಾಶ ಆಗೋರ್ಯಾರು? ಬ್ರಹ್ಮದೇವರಿಂದ ಜನರು ಅಂತ.
ಅಕ್ಷರ ಪುರುಷ ಪೂಜಿತ ಪಾದ. ಅದರಿಂದ 6, 3, 2, 1 ಯಾರು? ಒಬ್ಬನೇ ಸರ್ವೋತ್ತಮನಾದ ಪರಮಾತ್ಮ. 6, 3, 2, 1 ಸಾವಿರ. ಈ ಜ್ಞಾನ ಎಷ್ಟು ಕಲ್ಪ ಇರಬೇಕು? 1000 ವರ್ಷ ಇರಬೇಕು. ಜ್ಞಾನ ಪ್ರಕೃತಿಗಳಿಂದ ವೇದೋಕ್ತಾನುಸಾರ ಸಹಸ್ರ ಜನ್ಮ ಅನ್ಯೂನ ಕರ್ಮ ಆಧರಿಸಿದ ನಂತರದಿ ಅಂತ ಹೇಳ್ತಾರೆ. ಕಲ್ಪ 1000 ಜನ್ಮ ನಾವು ಸಾಧನೆ ಮಾಡ್ಬೇಕು. ಆಮೇಲೆ ಮತ್ತೆ 100 ಜನ್ಮ ಆಗ್ಬೇಕು. ಆಮೇಲೆ ಮತ್ತೆ 10 ಜನ್ಮ ಆಗ್ಬೇಕು. ಕೊನೆಗೆ ಮತ್ತೆ 100 ಅಂದ್ರೆ 1113 ಜನ್ಮ ಸಾಧನೆ ಆದ ಮೇಲೆ ನಾವು ಮಹಾರಾಜ ಲೋಕಗಳು ಧಾನ್ಯ ಹೋಗಿ ಸತ್ಯಲೋಕದಲ್ಲಿ ಬ್ರಹ್ಮದೇವರಿಂದ ಉಪದೇಶವನ್ನು ಪಡೆದು ಅಲ್ಲೇ ವೆಯ್ಟ್ ಮಾಡಿ ಪ್ರಳಯ ಕಾಲಕ್ಕೆ ಸಂದರ್ಭದಲ್ಲಿ ಆ ಗುರುಜಾ ನದಿಯೊಳಗೆ ಸ್ನಾನ ಮಾಡ್ತೀವಿ. ಬಂಧವಾಗುತ್ತೆ. 6, 3, 2, 1000. 3 ಜ್ಞಾನ ಭಕ್ತಿ ವೈರಾಗ್ಯಗಳಿಂದ. 2 ಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವ ಜ್ಞಾನದಿಂದ. 100 ಮತ್ತೆ 100 ವರ್ಷ 1000 ಆಯ್ತು. 100 ಶ್ವಾಸ ಜಪಗಳ ಹಿಂಗಂತಾರೆ ವಾಯುದೇವರು. ಅಷ್ಟೊಳಗೆ ಹಂಸ ಸ್ವಗಂ ಹಂಸ. ವಾಯುದೇವರು ಎಲ್ಲರ ಶರೀರದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಒಂದು ಮಂತ್ರ ಜಪ ಮಾಡ್ತಾ ಇದ್ದಾರೆ. ಏನ್ ಹೆಸರು? ಹಂಸ. ಅದು ಹೆಂಗ್ ಮಾಡ್ತಾರೆ? ಹಂಸ ಸ್ವಗಂ ಹಂಸ. ಮುಚ್ಚು ಹಾಕೋದು ಹೆಂಗೆ? ಪ್ರಾಣಾಯಾಮ ಹೆಂಗ ಮಾಡ್ಬೇಕು? ಮೊದಲು ಎಡವದು ಮೂಗು ಮುಟ್ಟಬೇಕು. ಫ್ರೆಶ್ ಬಲದ ಮೂಗಿಂದ ಗಾಳಿ ತಗೋಬೇಕು. ತಗೊಂಡು ಏಕಕಾಲದಲ್ಲಿ ಬಲದ ಮೂಗು ಮುಟ್ಟಬೇಕು. ಎರಡು ಮುಟ್ಟಿ ಇರ್ಬೇಕು. ಹಿಡಿಯೋದು ತಿಳಿಸದು. ಮತ್ತೆ ಎಡದ ಮೂಗಿಂದ ಒಳಗೆ ಬಿಡಬೇಕು. ಎಡದ ಮೂಗನ್ನ ಮುಚ್ಚಿ ಬಲದ ಮೂಗಿಂದ ಗಾಳಿ ತಗೊಂಡು ಮತ್ತೆ ಬಲದ ಮೂಗಿನ್ನೂ ಜಾಸ್ತಿ ಸೇಮ್ ಟೈಮ್ ಮುಚ್ಚಿಕೊಂಡು ಗಾಯತ್ರಿ ಮಂತ್ರ ವಿಷ್ಣು ಮಂತ್ರಾದಿಗಳನ್ನು ಜಪ ಮಾಡಿಕೊಂಡು ಎಡದ ಮೂಗಿನಿಂದ ಹೊರಗೆ ಬಿಡಬೇಕು. ಶ್ವಾಸ ಹಂಸ. ಹೇಳಲಿಕ್ಕೆ ಬರಲ್ಲ, ಅರ್ಥ ಆಗಲ್ಲ. ಅಂದ್ರೆ ವಾಯುದೇವರು ಎಲ್ಲರೊಳಗೂ ಮಾಡ್ತಾ ಇದ್ದಾರೆ. ಅದನ್ನ ಮಾಡ್ತಾ ಇರೋದೇನು? ಉಯಿರೋಡ ಇರ್ಕಾರಿ ಉಸಿರಿಗೆ ನೋಡ್ರಿ ವಾಯುದೇವರು ಹೆಂಗ್ ಮಾಡ್ತಾರೆ. 6, 3, 2, 1000 ಶ್ವಾಸ ಜಪಗಳ. 3 ವಿಧ ಜೀವರೊಳಗೆ, ಸಾತ್ವಿಕರೊಳಗೆ, ರಾಜಸರೊಳಗೆ, ತಾಮಸರೊಳಗೆ ವಾಯುದೇವರ ಬಗ್ಗೆ ಹೆಂಗೆ ಹೇಳ್ತಾರೆ ನೋಡ್ರಿ ಜಗನ್ನಾಥ. 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಬ್ರಹ್ಮಕಲ್ಪ ಮುಳುಗುವವರೆಗೆ ಪರ್ಯಂತ ಅಲ್ಲಿವರೆಗೆ ತಾರತಿಸಿ ತಾನೇ ಮಾಡಿಸಿ ಸಂಸಾರ. ಶಾಕ್ತರಿಗೆ ಸಂಸಾರ, ರಾಜಸರಿಗೆ ಮಿಶ್ರ, ತಾಮಸರಿಗೆ ಅಜ್ಞಾನಾದಿಗಳನ್ನು ಮಹಾ ದುಃಖವನ್ನು ಕೊಟ್ಟು ಮಾನಸಲ ಹೆಮ್ಮ. 6, 3, 2, 1000 ಶ್ವಾಸ ಜಪಗಳ. 3 ವಿಧ ಜೀವರೊಳಗಭ್ಯಜ ಕಲ್ಪ ಪರ್ಯಂತ ಭಾರತಿಸಿ. ಸಾತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ದುರುಪವಮಾನಸಲ ಹೆಮ್ಮ. 4 ಪದ್ಯ ಪುಸ್ತಕ ನೋಡ್ಲಾಕ ಹೇಳಲಿಕ್ಕೆ ಬರುತ್ತೆ. ನಾ ಹೇಳ್ತೀನಿ ನೋಡ್ರಿ. ಹರಿಕಥಾ ಹಿಂಗೆ ನಾ ಹೇಳಕ್ಕೆ ಹೇಳ್ದೆ, ಇಷ್ಟೆಲ್ಲ ನೋಡ್ಬಾರ್ದು. ಹರಿಕಥಾಮೃತ ಭಾರ ಗುರುಗಳ ಕರುಣದಿಂದ ಪಡೆದು ಕೇಳುವೆ. ಪರಮ ಭಗವತ್ ಭಕ್ತರಿಗನ ಅದರಲ್ಲಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ. ಸರ 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 ಹೊರಳಬೇಕು. ನಾಯಿ ನಾಡಿಗೆ ಹೊರಳಬೇಕು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಪಣಿಂದ್ರ ವಿಂದ್ರ ಭವೇಂದ್ರ ಪುಟ ವಿನುತ. ನೀರಜ ಭವಂಡೋದಯ ಸ್ಥಿತಿ ಕಾರಣನ ಕೈವಲ್ಯದಾಯಕ. ನಾರಸಿಂಹನೆ ನಮಿಪ ಕರುಣಿಪು ನಮಗೆ ಮಂಗಳವ.
ಜಗದು ಧರಣತಿ ವಿಮಲ ಗುಣ ರೂಪಗಳನಾಲೋಚನತಿ ಭಾರತ ನಿಗಮ ತತಿಗಳ ವಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂಪಗಳೇ ಹಿಕ್ಕುವ ಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ ನಿರುಪಮಾನಂದಾತ್ಮ ಭವ ನಿರ್ಘನ ಸಭಾ ಸಂಸೇವ್ಯರ್ಜುಗಣ ತರಸೆ ಶತ್ವ ಪ್ರಚುರವಾಣಿ ಮುಖ ಸರೋಜೇನ ಗರುಡ ಸೇಜಿ ಶಂಕದಳ ಶೇಖರರ ಜನಕ ಜಗದ್ಗುರುವ ತ್ವಚ್ಚರಣಗಳಿಗ ವಿವಂದಿಸುವೆ ಪಾರಿ ಪರುಸನ್ಮತಿಯ 632 ಶತ ಶ್ವಾಸ ಜಪಗಳ 3 ವಿಧ ಜೀವರೊಳಗಭ್ಯಜ ಕಲ್ಪ ಪರ್ಯಂತ ಸಾರಥಿ ಸತ್ವರಿಗೆ ಸುಖ ಸಂಸಾರರಿಗೆ ಅಧಮ ಜನರಿಗ ಪಾರ ದುಃಖಗಳೀವ ಗುರು ಪವಮಾನ ಸಲಗಮ್ಮ 4 ಪದ್ಯಗಳು ಹೇಳ್ಬೇಕು ಪುಸ್ತಕ ನೋಡ್ತಾರೆ ಪಾಠ ಆಗುವಾಗ ಜೊತೆಗೆ ಬೈಹಾಟ್ ಮಾಡ್ಕೊತಾ ಬಂದ್ಬಿಟ್ರೆ ಕರಿಕತಾಂಸಾರ್ತಿ ನಮ್ಮ ಪಾಠ 987 ಪದ್ಯ ಆಗೋಳ 988 ಪದ್ಯ ವಿತೌಟ್ ಬುಕ್ ಹ್ಯಾಂಡಿಗೆ ಬಂದ್ಬಿಡ್ತು ಮಾಡೋಣ ಅಂತ ಉಳಿದ ಪಾಠವನ್ನ ಮುಂದಿನ ಶುಕ್ರವಾರದಿಂದ ಇವತ್ತಿನ ಪಾಠವನ್ನ ಅಸ್ಮತ್ತುರುವಂತರ್ಗತ ಭಾರತೀಯ ರಮಣ ಮುಖ್ಯ ಸೀತಾಪತಿ ಶ್ರೀ ಮೂಲರಾಮಚಂದ್ರ ಮೈದಾನಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ವಿ. ಹರೇ ಶ್ರೀನಿವಾಸ ರಾಘವೇಂದ್ರ ಮಂದೇಶಾತ್ಮಣ ಮತ್ತು ಪರಮಾತ್ಮ